ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆ ಯಾವುದು, ಚರಂಡಿ ಯಾವುದು ಗೊತ್ತಾಗ್ತಿಲ್ಲ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಪ್ಪಲಕಟ್ಟಿ ಗ್ರಾಮ ಪಂಚಾಯತ್ನ ಕುನ್ನಾಳ ಗ್ರಾಮದಲ್ಲಿ ನೀವು ಚರಂಡಿ ನೀಡಿರುವ ಚಿತ್ರವನ್ನು ಗಮನಿಸಿದರೆ ಇದು ಚರಂಡಿಯೋ ರಸ್ತೆಯೋ ಎಂಬುದು ಗೊತ್ತಾಗುತ್ತಿಲ್ಲ ಮತ್ತು ಚರಂಡಿಯಂತೆಯೂ ಕಾಣುತ್ತಿದೆ. ರಸ್ತೆ ಮತ್ತು ಚರಂಡಿ ಎರಡೂ ಮಿಶ್ರವಾಗಿರುವಂತೆ ತೋರುತ್ತದೆ. ಈ ರೀತಿಯ ಪರಿಸ್ಥಿತಿ ಸಾಮಾನ್ಯವಾಗಿ ನಗರ ಮತ್ತು ಗ್ರಾಮ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಅಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ಮೋರಿ ನೀರು ರಸ್ತೆ ಮೇಲೆ ಹರಿಯುತ್ತಿದೆ. ಈ ಚಿತ್ರದ ಕೆಲವು ಅಂಶಗಳನ್ನು ಗಮನಿಸಿದರೆ ನೀರಿನ ಹರಿವು, ನೀರು ಹರಿಯುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದು ಚರಂಡಿಯ ಲಕ್ಷಣವಾಗಿದೆ. ಈ ಚಿತ್ರದಲ್ಲಿ ರಸ್ತೆಯೂ ಸಹ ಗೋಚರಿಸುತ್ತದೆ, ಆದರೆ ಅದು ನೀರಿನಿಂದ ಆವೃತವಾಗಿದೆ. ಕಸ ಮತ್ತು ತ್ಯಾಜ್ಯ ಚಿತ್ರದಲ್ಲಿ ಕಸ ಮತ್ತು ತ್ಯಾಜ್ಯ ಸಹ ಕಾಣಿಸುತ್ತದೆ. ಇದು ಚರಂಡಿಯ ಸಮಸ್ಯೆಯನ್ನು ಸೂಚಿಸುತ್ತದೆ. ಚಿತ್ರವು ನಗರದ ಪ್ರದೇಶಗಳಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಎತ್ತಿ ತೋರಿಸುತ್ತದೆ. ಸರಿಯಾದ ನಿರ್ವಹಣೆ, ವ್ಯವಸ್ಥೆ ಮತ್ತು ರಸ್ತೆ ನಿರ್ವಹಣೆ ಇಲ್ಲದಿದ್ದರೆ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತದೆ. ಈ ವಾರ್ಡ್ನ ಸದಸ್ಯರು ಕಣ್ಣಿಗೆ ಕಾಣ್ತಾ ಇಲ್ಲ ಅಥವಾ ಅಧಿಕಾರಿಗಳ ಕಣ್ಣಿಗೆ ಕಾಣ್ತಾ ಇಲ್ಲ ಎಂಬುದು ಪ್ರಶ್ನೆಯಾಗಿದೆ. ಚರಂಡಿಯ ನೀರು ರಸ್ತೆ ತುಂಬ ಹರಿಯುತ್ತಿದೆ, ಹೇಳುವವರಿಲ್ಲ, ಕೇಳುವವರಿಲ್ಲ. ಈ ಚರಂಡಿ ನೀರು ರಸ್ತೆ ಮೇಲೆ ಹರಿತಾ ಇದೆ. ಇಲ್ಲಿ ಶಾಲಾ ಕಾಲೇಜಿಗೆ ಹೋಗುವ ಸಣ್ಣ ಪುಟ್ಟ ಮಕ್ಕಳು ಇದನ್ನು ತಿಳಿದುಕೊಂಡು ಹೋಗಬೇಕು. ಇದಕ್ಕೆ ಪರಿಹಾರವೇ ಇಲ್ಲವೇ? ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾರಾ ಎಂಬುದನ್ನು ಕಾದು ನೋಡಬೇಕು. ವರದಿ ಪ್ರಕಾಶ್ ಕೆಟ್ಟಿ, ರಾಮದುರ್ಗ.